ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ 16ನೇ ಕಂತಿನ ಬಾಕಿ ಇರುವಂತಹ ಜನರಿಗೆ ಯಾವಾಗೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಒಂದು 2,000 ರೂಪಾಯಿ ಜಮಾ ಆಗ್ತದೆ ಅನ್ನುವಂಥ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದರ ಜೊತೆಗೆ 17ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂತಹ ಅಪ್ಡೇಟ್ ಕೂಡ ಬಂದಿದೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಬಾಕಿ ಇರುವಂತಹ 4 ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ, ಅದರ ಜೊತೆಗೆ ಅಕ್ಕಿಗೆ ಒಂದು ರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ 4 ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ಇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ ನಿಮಗೆ ಏನು ಪ್ರಾಬ್ಲಮ್ ಇದೆ, ಏನೆಲ್ಲ ಸೊಲ್ಯೂಷನ್ ಇದೆ. ಅದರ ಜೊತೆಗೆ ಮುಂದಿನ ಇದೇ ರೀತಿಯಾಗಿ ಬರುವಂತಹ ಒಂದು ವಿಡಿಯೋಗಳಿಗೋಸ್ಕರಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 16ನೇ ಕಂತಿನ ಹಣ ಈಗಾಗಲೇ ಜಮಾ ಪ್ರಕ್ರಿಯೆ ಆರಂಭವಾಗಿದೆ ಸ್ನೇಹಿತರೆ. ಆದರೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಹಣ ಬಂದಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ ಸ್ನೇಹಿತರೆ. ಅವರಿಗೆ ಯಾವಾಗ ಬರುತ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ನಿನ್ನೆ ಸೋಮವಾರದಿಂದ ಮಾರ್ಚ್ 3ರಿಂದ ಈ ಒಂದು 16ನೇ ಕಂತಿನ ಒಂದು ಜಮಾ ಪ್ರಕ್ರಿಯೆ ಆರಂಭವಾಯಿತು ಸ್ನೇಹಿತರೆ. ನಿನ್ನೆ 25 ಲಕ್ಷ ಜನರಿಗೆ ಜಮಾ ಆಗಿದೆ ಸ್ನೇಹಿತರೆ. ಇವತ್ತು ಮಂಗಳವಾರ, ಇವತ್ತು ಕೂಡ 25ರಿಂದ 28 ಲಕ್ಷದ ಜನರವರೆಗೂ ಒಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ 2,000 ರೂಪಾಯಿ ಜಮಾ ಆಗಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ 50 ಲಕ್ಷ ಜನರಿಗೆ ಈಗ ಈ ವಿಡಿಯೋ ಮಾಡುವಂಥ ಸಮಯದವರೆಗೆ ಒಂದು ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಆದರೆ ಇನ್ನೂ 75ರಿಂದ 80 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಾಕಿ ಇದೆ. ಅವರಿಗೆ ಯಾವಾಗೆಲ್ಲ ಬರ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇನ್ನೇನು ಕೇವಲ ನಾಳೆ ಬುಧವಾರ ಸ್ನೇಹಿತರೆ, ನಾಳೆ ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನದ ಒಳಗೆ, ಅಂದರೆ ಬರುವಂಥ ನಾಳೆ ಬುಧವಾರ 25 ಲಕ್ಷ ಜನರಿಗೆ ಜಮಾ ಆದರೆ, ಗುರುವಾರ ಕೂಡ 25 ಲಕ್ಷ, ಅದರ ಜೊತೆಗೆ ಶುಕ್ರವಾರ 25 ಲಕ್ಷ ಜನರಿಗೆ. ಆಲ್ಮೋಸ್ಟ್ ಆಲ್ ಶುಕ್ರವಾರ ಈ ಸಂಜೆ 6 ಗಂಟೆ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ 2,000 ರೂಪಾಯಿ ಖಂಡಿತವಾಗಿಯೂ ಎಲ್ಲರ ಖಾತೆಯು ಕೂಡ ಜಮಾ ಆಗ್ತದೆ ಸ್ನೇಹಿತರೆ. ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಶುಕ್ರವಾರ ಸಾಯಂಕಾಲವರೆಗೂ ವೇಟ್ ಮಾಡಿ, ಅಲ್ಲಿವರೆಗೂ ಕೂಡ ನಿಮ್ಗೆ ಹಣ ಜಮಾ ಆಗೇ ಆಗ್ತದೆ ಸ್ನೇಹಿತರೆ. ಶುಕ್ರವಾರದ 6 ಗಂಟೆವರೆಗೂ ಕೂಡ ಜಮಾ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಶನಿವಾರ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪ್ತವೆ ಸ್ನೇಹಿತರೆ. ಇನ್ನು ಎರಡನೇ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ, ಅದು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಯಾವಾಗ ಬಂದು ತಲುಪ್ತದೆ ಅಂತ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಟ್ಟಾರೆಗೆ 4,000 ರೂಪಾಯಿ ಹಾಕ್ತೀನಿ ಅಂದರು, ಆದರೆ ಕೇವಲ 2,000 ರೂಪಾಯಿನ ಮಾತ್ರ ಹಾಕಿದ್ದಾರೆ. ಅಂದರೆ ನವೆಂಬರ್ ತಿಂಗಳ 16ನೇ ಕಂತಿನ ಹಣವನ್ನು ಮಾತ್ರ ಈಗಾಗಲೇ ನಿಮಗೆ ಬಿಡುಗಡೆ ಆಗ್ತದೆ ಸ್ನೇಹಿತರೆ. ಆದರೆ 16, 17ನೇ ಕಂತಿನ ಅಂತೂ ಎಲ್ಲರಿಗೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಬಂದಿದ್ದರು. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಹಣದ ಕೊರತೆಯಿಂದ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಆದರೆ ಈಗೆಲ್ಲರೂ ಕೂಡ ಕೇಳ್ತಾ ಇರೋದು 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೂ ಕೂಡ ದಿನಾಂಕ ನಿಗದಿಯಾಗಿದೆ ಅಂತ ಹೇಳ್ಬೋದು. ಇದೇ ಮಾರ್ಚ್ 10 ಬರುವಂಥ ಸೋಮವಾರ ಅಂತ ಹೇಳ್ಬೋದು ಸ್ನೇಹಿತರೆ. ಮಾರ್ಚ್ 10ರಿಂದ ನಿಮಗೂ ಕೂಡ ಒಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಡಿಸೆಂಬರ್ ತಿಂಗಳದ ಬಾಕಿ ಇರುವಂಥ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆಯು ಕೂಡ ಜಮಾ ಆಗಲಿಕ್ಕೆ ಆರಂಭ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುವಂಥ 2ನೇ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 3ನೇ ಟಾಪಿಕ್ ಏನಪ್ಪ ಅಂದರೆ, ಅದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವಂಥ 4 ಕಂತಿನ ಹಣ ಯಾವಾಗ ಜಮಾ ಆಗ್ತದೆ. ಅಂದರೆ ಈಗಾಗಲೇ ಜನವರಿ ತಿಂಗಳವರೆಗೆ ಯಾರಿಗೂ ಕೂಡ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೆ ಜನವರಿ ತಿಂಗಳ ಒಟ್ಟಾರೆಯಾಗಿ 5 ಕಂತಿನ ಹಣ ನಿಮ್ಮೆಲ್ಲರ ಖಾತೆಯು ಕೂಡ ಈಗ ಬರುವುದು ಬಾಕಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆದು ಅದು 5 kg ಅಕ್ಕಿಯನ್ನು ನಿಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ 5 ತಿಂಗಳದು. ಆದರೆ 5 ತಿಂಗಳ ಬಾಕಿ ಇರುವಂಥ ಅನ್ನಭಾಗ್ಯ ಹಣ ಬಂದಿಲ್ಲ ಸ್ನೇಹಿತರೆ. ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇವತ್ತು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಅನ್ನೋಂಥ ಮಾಹಿತಿಗಳು ಬರ್ತಾಯಿವೆ ಸ್ನೇಹಿತರೆ. ಆದರೆ ಕಂಪ್ಲೀಟಾಗಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಬೇಕಂದ್ರೆ ಮಾರ್ಚ್ 10ರವರೆಗೂ ಕೂಡ ನೀವೆಲ್ಲರೂ ಕೂಡ ವೇಟ್ ಮಾಡಬೇಕು ಸ್ನೇಹಿತರೆ. ಅಷ್ಟೊತ್ತಿಗೆ ನೀವೆಲ್ಲರಿಗೂ ಖಾತೆಗೂ ಕೂಡ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂತಹ 1 kgಗೆ 34 ರೂಪಾಯಿ ಅಂತೆ, ಒಬ್ಬ ವ್ಯಕ್ತಿಗೆ 170 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗೇ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುವಂಥ 2ನೇ ಅಪ್ಡೇಟ್, 3ನೇ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 4ನೇ ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಬಂದು ಸಿಗುವುದಿಲ್ಲ ಸ್ನೇಹಿತರೆ. ಇನ್ಮೇಲಿಂದ ನಿಮಗೆ 10 kg ಅಕ್ಕಿಯನ್ನು ಕೊಡಲು ಪ್ರಾರಂಭ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ 15 kg ಅಕ್ಕಿ ಬರ್ತದೆ ಸ್ನೇಹಿತರೆ. ಯಾಕೆಂದರೆ ಫೆಬ್ರವರಿ ತಿಂಗಳ 5 kg ಅಕ್ಕಿಯನ್ನು ಕೊಟ್ಟಿದ್ದಾರೆ. ಆದರೆ ಇನ್ನು ಉಳಿದಂಥ 5 kg ಅಕ್ಕಿಯ ಹಣ ನೀಡುವುದಿಲ್ಲ ಸ್ನೇಹಿತರೆ. ಅದನ್ನೇ ಮುಂದಿನ ತಿಂಗಳು ಮಾರ್ಚ್ ತಿಂಗಳಲ್ಲಿ 5 kg ಎಕ್ಸ್ಟ್ರಾ ಆ್ಯಡ್ ಮಾಡಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಒಟ್ಟಾರೆಯಾಗಿ 15 kg ಅಕ್ಕಿಯನ್ನು ಕೊಡಲು
ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿರುವಂಥ 4 ಅಪ್ಡೇಟ್ಗಳು ಕೂಡ ಎಲ್ಲರಿಗೂ ಕೂಡ ಸಿಕ್ಕುವಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.